ಮಂಡ್ಯದಾಗ ವಿಘ್ನ ವಿನಾಯಕನ ವಿಸರ್ಜನೆ ಸಂದರ್ಭದಾಗ ಮತಾಂಧ ಮನಸ್ಥಿತಿ ಇದ್ದವರು 108 ವಿಘ್ನ ತಂದರ್. ಖರೆ ರೀ, ಮಂಡ್ಯದ ಮದ್ದೂರಿನ ಚೆನ್ನೇಗೌಡ ಬಡಾವಣೆಯ ಗಣೇಶ ವಿಸರ್ಜನೆ ಸಂದರ್ಭದಾಗ ಮತಾಂಧ ಮನಸ್ಥಿತಿಗಳು ಹೊರಗೆ ಬಂದಾವ. ಅವರು ಹಿಂದೂಗಳು ಗಣೇಶನ ಹಬ್ಬ ಅವರ ಕರ್ತವ್ಯ, ಅವರ ಧರ್ಮ, ಅವರ ಪಾಲನೆ ಮಾಡತ್ತಿದ್ರು. ಸಮಾಧಾನವಾಗಿನ ಗಣೇಶನ ಕರ್ಕೊಂಡು ಹೊಂಟಿದ್ರು ವಿಸರ್ಜನೆ ಮಾಡಾಕ. ಬಡಾವಣೆಯಿಂದ ಚೆನ್ನೇಗೌಡ ಬಡಾವಣೆಯಿಂದ ಏನು ಹೊಂಟಿತ್ತಲ್ಲ ಸರಿಯಾಗೇ ಹೊಂಟಿತ್ತು. ಆದ್ರೆ ಅದು ಯಾವಾಗ ರಾಮ ರಹೀಮ್ ನಗರದ ಮುಬಾರಕ್ ಸರ್ಕಲ್ ಹತ್ತಿಗೆ ಬಂತಲ್ಲ, ಆವಾಗ ಮ್ಯಾಲಿಂದ ಕಲ್ಲುಗಳು ಬೀಳಾಕತ್ತು. ಇವ್ರು ಗಾಬರಿಯಾಗಿ ನೋಡ್ರ ಮ್ಯಾಲ ಮಸೀದಿ ಇತ್ತು, ಮಸೀದಿಯಿಂದ ಕಲ್ಲು ಬರತ್ತಿದ್ದು. ಕಲ್ಲು ಏನರ ಇಟ್ಟಿಡು ದಮ್ ದಮ್ ಕಲ್ಲುಗಳು, ಇಟ್ಟಂಗಿಗಳು. ಕೆಲವೊಬ್ರು ಹೇಳ್ತಾರೆ ಸ್ಥಳೀಯರು ರಾಡನು ಉಗ್ದಾರ. ಗಣೇಶ ವಿಸರ್ಜನೆ ಅವ್ರಿಗೆ ಬ್ಯಾಡಾಗಿತ್ತು, ಹಿಂಗಾಗಿ ನಮ್ಮ ಮೇಲೆ ದಾಳಿ ಮಾಡ್ಯಾರ. ಮುಸ್ಲಿಂ ಮತಾಂಧ್ರು ಹಿಂಗೆ ಮಾಡ್ಯಾರು ಅನ್ನೋ ಆರೋಪಗಳನ್ನ ಮಾಡಕತ್ತಾರ. ಆರೋಪ ಏನ್ರಿ, ವಿಡಿಯೋ ಸಿಕ್ಕವ, ಅದ್ರಾಗ ಸಾಕ್ಷಿನೂ ಐತಿ. ನಿಮ್ಮ ಕಣ್ಣಾರೆ ನೀವು ಒಂದ್ಸಲ ಅಲ್ಲಿ ಏನು ನಡೀತನ ನೋಡ್ಕೊಂಬರ್ರಿ. ಈ ಘಟನೆ ಆದ ಕೂಡ್ಲ ಅಲ್ಲಿ ಸ್ಥಳೀಯರು ಗಣೇಶ ವಿಸರ್ಜನೆಗೆ ತಗೊಂಡು ಹೊಂಟಿದ್ರಲ್ಲ ಮಂದಿ, ಅವರೆಲ್ಲ ಕೂಡಿ ಹಿಂದೂ ಕಾರ್ಯಕರ್ತರು ಬಂದು ಪ್ರತಿಭಟನೆ ನಡೆಸಿದ್ರು. ಎರಡೂ ಸಮುದಾಯಗಳ ನಡುವರ್ಕ ಒಂದು ಘರ್ಷಣೆ ಉಂಟಾತು. ನಾವು ನಮ್ಮ ಪಾಡಿಗೆ ಸುಮ್ಮ ಹೊಂಟಿದ್ವಿ, ಯಾಕೆ ಬಂದರು, ಯಾಕೆ ಬೇಕಾಗಿತ್ತಿದು, ಯಾಕೆ ನಮ್ಮ ಹಬ್ಬ ನಾವು ಮಾಡಬಾರ್ದೇನು, ಹಾಡ ಹಚ್ಚಬೇಡಂದ್ರು, ಹಾಡ ಹಚ್ಚಲಿಲ್ಲ. ಧ್ವಜ ಐತಿ, ಭಗವಾ ಧ್ವಜ ಕೆಳಗಿಳಿಸ್ರಿ ಅಂದ್ರು, ಕೆಳಗಿಳಿಸಿದ್ವಿ. ಆದರೂ ಕಲ್ಲು ತೂರ್ಯಾರಂದ್ರೆ ಯಾಕೆ ತೂರ್ಬೇಕು? ಇವ್ರ ಮತಾಂಧ ಮನಸ್ಥಿತಿ ಯಾರಿಂದ ಇಷ್ಟು ಗಟ್ಟಿ ಆಗೈತಿ? ಇವರಿಗೆ ನಮ್ಮ ಹಿಂದೂ ಹಬ್ಬ ಅಂದ್ರೆ ಯಾಕೆ ಮೈ ಕಡಿತೈತಿ, ಯಾಕೆ ಇಂಥ ಕೃತ್ಯ ಮಾಡ್ತಾರು ಅಂತ ರಾತ್ರಿನ ಸ್ಟ್ರೈಕ್ ನಡೀತು. ಯಾವಾಗ ಕಲ್ಲು ತೂರಾಟ ನಡೆದಿತ್ತೋ ಆವಾಗ ಪೊಲೀಸರು ಯಾರೂ ಬರಲಿಲ್ಲ. ಕಲ್ಲು ತೂರಾಟ ಮಾಡಿದವ್ರು ಯಾರಪ್ಪ ನೀವು, ಯಾಕಪ್ಪ ಅನ್ಲಿಲ್ಲ. ಯಾವಾಗ ಪ್ರತಿಭಟನೆ ಕೂತಿರಲ್ಲ ಆವಾಗ ಬರ್ತಾರೆ ಲಾಠಿ ತಗೊಂಡು. ಅಲ್ಲಿಗೆ ಮುಗಿಲ್ರಿ ಇದು. ರಾತ್ರಿ ಅಷ್ಟೇ ಅಲ್ರಿ, ಮುಂಜಾನೇನು ಹಿಂದೂ ಕಾರ್ಯಕರ್ತರು, ಸ್ಥಳೀಯರು, ಹಿಂದೂಗಳು ಒಬ್ರಾಗನ ಒಬ್ರು ಕೂಡಿ, ಗುಂಪುಗಳು ಕೂಡಿ ಅಲ್ಲಿ ಪ್ರತಿಭಟನೆ ಚಾಲು ಮಾಡಿದ್ರು. ಯಾಕೆ ಹಿಂಗಾಕೈತಿ ನಮಗೆ, ನಮ್ಮ ಹಬ್ಬ ನಾವು ಆಚರಣೆ ಮಾಡಬಾರ್ದು ಅನ್ನುವಂಥ ಪ್ರಶ್ನೆ ಮಾಡಕ ಪ್ರತಿಭಟನೆ ನಡೆಸಿದ್ರು. ಪೊಲೀಸರು ಬಂದು ಲಾಠಿ ಚಾರ್ಜ್ ನಡೆಸಿದ್ರು. ಮತಾಂಧ್ರನ ಬಿಟ್ರೆ ಅಲ್ಲೇ ಇಲ್ಲಿ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡಕತ್ತವ್ರ ಮೇಲೆ ಲಾಠಿ ಚಾರ್ಜ್ ಮಾಡಕತ್ತಾರ. ರಾತ್ರಿ ಒಬ್ಬರು ಕಲ್ಲು ಹೋಗಿತಾರ, ಮುಂಜಾನೆ ಬಂದು ಒಬ್ಬರು ಲಾಠಿಲೇ ಹೊಡಿತಾರ. ಎಲ್ಲಿಗೆ ಬಂದೈತಿ ಹಿಂದೂಗಳ ಪರಿಸ್ಥಿತಿ? ಮಹಿಳೆಯರು, ಪುರುಷರು ಎಲ್ಲರೂ ಭಾಗಿಯಾಗ್ಯಾರ. ನಮ್ಮ ಹಕ್ಕಿಗಾಗಿ ನಾವು ಹೋರಾಡ್ತೀವಿ, ಪ್ರತಿಭಟಿಸ್ತೀವಿ. ಯಾಕೆ ಹಿಂಗೆಲ್ಲ ಆಗತೈತಿ? ಹೋದ ವರ್ಷನೂ ಮಂಡ್ಯದ ನಾಗಮಂಗಲದಾಗ ಹಿಂಗಾಗಿತ್ತು. ಆ ಕೇಸ್ ಎಲ್ಲಿಗೆ ಬತ್ತು, ಇನ್ವೆಸ್ಟಿಗೇಷನ್ ಮಾಡಿದ್ರೇನು, ಅಪರಾಧಿಗಳ್ಯಾರು, ಆರೋಪಿಗಳ್ಯಾರು ಗೊತ್ತಾತೇನು, ಏನಾರೇ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ರಿ ಅಂದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಅಂತ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸ್ಯಾರ. ಹೋದ ವರ್ಷ ಮಂಡ್ಯದಾಗ ಹಿಂಗೆ ಮಾಡ್ಯಾರು, ಈ ವರ್ಷ ಮತ್ತೆ ಮಂಡ್ಯದ ಮದ್ದೂರಾಗ ಹಿಂಗೆ ಮಾಡ್ಯಾರ. ಇವ್ರಿಗೆ ಇಂಥ ಒಂದು ಬಂಡ ಧೈರ್ಯ ಎಲ್ಲಿದು ಬರ್ತೈತಿ ಅಂತ. ಇವ್ರಿಗೇನೂ ಇಲ್ರಿ, ನಾವು ಏನು ಮಾಡಿದ್ರು ನಮ್ಮನ್ನ ಕಾಯೋ ಕೈ ಅದಾವ ಅನ್ನೋದು ಐತಿ ಅವ್ರ ತಲೆ. ಸರ್ಕಾರ ಇವ್ರನ್ನ ಕಾಯಕತ್ತೈತಿ ಅನ್ನೋ ಬಂಡ ಧೈರ್ಯ, ಏನೋ ತಪ್ಪು ಮಾಡ್ರು ನಮ್ಮನ್ನ ಬಿಡಿಸ್ಕೊಂಬರ್ತಾರ ಅನ್ನೋ ಧೈರ್ಯ ಇರೋದ್ರಿಂದನೇ ಇಂಥವೆಲ್ಲ ಮಾಡತ್ತಾರ. ತಮ್ಮ ಮತಾಂಧ ಮನಸ್ಥಿತಿಯನ್ನು ಹೊರಗೆ ಹಾಕಕತ್ತಾರ. ಯಾರೋ ಚಂದಂಗೆ ಬಾಳತ್ತಾರಂದ್ರೆ ಇವ್ರ ಕಣ್ಣಿಲ್ಲ ನೋಡಾಕ ಆಗವಲ್ತು, ಒಂದಿಲ್ದ ಒಂದು ಖ್ಯಾತಿ ತೆಗಿತಾರ. ಈಗೂ ಇವ್ರು ಇದನ್ನ ಮಾಡಿದ್ರು.
ಮದ್ದೂರಾಗ ಹಿಂಗಾಗ ಕಾರಣ ನಾಗಮಂಗಲ್ನಾಗ ಆಗಿದ್ನ ಸರ್ಕಾರ ಸೀರಿಯಸ್ ಆಗಿ ತಗೊಂಡಿಲ್ಲ. ಅದಷ್ಟೇ ಯಾಕ್ರಿ, ಇಂಥವು ಎಷ್ಟು ಕೇಸ್ ಆದರೂ ಕೇಸ್ ವಾಪಸ್ ತೊಗೊಳಕ್ಕಂತೇಳಿ ಸರ್ಕಾರ ಕೂತು ಬಿಟ್ಟೈತಿ. ನಮ್ಮ ಮಂದಿ ಏನು ಬೇಕಾದ್ ಮಾಡಲಿ ನಾವು ಕೇಸ್ ವಾಪಸ್ ತೊಗೋತೀವಿ ಅಂತ. ಹುಬ್ಬಳ್ಳಿ ಒಳಗೆ ಏನಾತ್ರಿ, ಅದನ್ನ ಕೇಸ್ ವಾಪಸ್ ತೊಗೊಂಡ್ರಿಲ್ರಿ. ಈಗ KG ಹಳ್ಳಿ DJ ಹಳ್ಳಿ ಕೇಸು ವಾಪಸ್ ತೊಗೊಳ್ರಿ ಅನ್ನೋ ಕೂಗ ಕೇಳಾಕತ್ತೈತಿ. ಮೊನ್ನೆ ಕಲಬುರಗಿ ಒಳಗೊಂದು ಕೇಸ್ ವಾಪಸ್ ತೊಂದ್ರು. ಅದು 2019 ಚಿತ್ತಾಪುರ ಪೊಲೀಸ್ ಸ್ಟೇಷನ್ ಮೇಲೆ ಇಂಥ ಮನಸ್ಥಿತಿ ಇರೋ ಮತ ಅಂದ್ರೆ ಕಲ್ಲು ತೂರಾಟ ಮಾಡಿದ್ರು. ಆ ಕೇಸ್ನು ವಾಪಸ್ ತೊಗೊಂಡ್ರು. ಅವ್ರು ಭಾಳ ಚಲೋ ಮಂದಿ, ಶಾಂತಿ ಪ್ರಿಯರು, ಸಣ್ಣ ಹುಡುಗರು ಅಂಥೇಳಿ ಕೇಸ್ ವಾಪಸ್ ತೊಗೊಳ್ಳೋ ಕೆಲಸ ಮಾಡ್ತಾರೆ. ಹಿಂಗೆ ಮಾಡಿದ್ಕಾಗಿ ಅವ್ರಿಗೆ ಏನು ಅನಿಸ್ತೈತಿ, ನಾವು ಏನು ಮಾಡ್ರು ಕೇಸ್ ವಾಪಸ್ ತೊಗೋತಾರೆ ಬಿಡು, ನಾವು ಮಾಡೋನು ಅನ್ನೋ ಒಂದು ಮನಸ್ಥಿತಿ ಬೆಳೆದು ಬಿಟ್ಟೈತಿ. ಎಲ್ಲದ್ರಾಗ ಮೂಗು ತೂರಿಸೋ ಸರ್ಕಾರ ಇಂಥವ್ರನ್ನ ಯಾಕೆ ಹಂಗೆ ಬಿಡಾಕತ್ತೈತಿ? ಎಷ್ಟು ಕಡೆ ಕೇಳ್ತೀರಿ ಕೇಳ್ರಿ ದೊಂಬಿ, ಸಿದ್ದರಾಮಯ್ಯ ಸಾಹೇಬರು ಕಣ್ಣು ಮುಚ್ಕೊಂಡು ಕೂತಾರೇನು? ಇಂಥ ಒಂದಾದ್ಮೇಲೆ ಒಂದು ಆಗತ್ತ, ಅದ್ರ ಬಗ್ಗೆ ಏನು ಕ್ರಮ ತಗೊಂಡ್ರು? ಸರ್ಕಾರದ ಕುಮ್ಮಕ್ಕಿಲ್ದ ಇವ್ರು ಹಿಂಗೆ ಮಾಡೋಕೆ ಸಾಧ್ಯ ಐತೇನ್ರಿ? ಹಿಂಗಂತ ಪ್ರಶ್ನೆ ಹಿಂದೂ ಕಾರ್ಯಕರ್ತರ ಹೋರಾಟದಾಗ ಕೇಳತ್ತಾರ. ಆ ಪ್ರಶ್ನೆ ಕಿವಿಗೆ ಬೀಳ್ತಿದ್ದಂಗೆ ಪೊಲೀಸರು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಬಾಯಿ ಮುಚ್ಚೋ ಕೆಲಸ ನಡೆಸ್ಯಾರ. ಖರೆ ಸರ್ಕಾರ ಇದಕ್ಕೆ ಏನು ಕ್ರಮ ತಗೋತೈತೆ ಅನ್ನೋದು ಇನ್ನೂ ಗೊತ್ತಾಗ್ವಲ್ತು. ಕಾರ್ಯಕರ್ತರು ಹೋರಾಟ ಮಾಡತ್ತಾರ, ಎಷ್ಟು ಬೇಕಾದಟ್ಟು ಪೊಲೀಸರು ಚದುರ್ಸಾಕ್ ಟ್ರೈ ಮಾಡಿದ್ರು ಅವ್ರು ಅಳಗ್ಯಾಡವಲ್ರು. ನಮ್ಮ ಹಕ್ಕು ಐತಿ, ನಮ್ಮ ಆಚರಣೆಗಳು, ಇದಕ್ಕೆ ನೀವು ಅಡ್ಡಿ ಆಗ್ತೀರಂದ್ರೆ ನಾವು ಯಾಕೆ ಸುಮ್ಮಿರಬೇಕು ಅನ್ನೋ ಪ್ರಶ್ನೆ ಇಡತ್ತಾರ. ಹಿಂದೂಸ್ತಾನ್ದಾಗ ಹಿಂದೂಗಳ ಅಲ್ಪಸಂಖ್ಯಾತರಾಗಿ ಹೋಗ್ಬೇಕೇನ್ರಿ ನಿಮ್ಮಿಂದ ಅನ್ನೋ ಪ್ರಶ್ನೆ ಇಡಕತ್ತಾರ. ಸದ್ಯಕ್ಕೆ ಮಂಡ್ಯದ ಮದ್ದೂರು ಒಳಗೆ ನಿಷೇಧಾಜ್ಞೆ ಜಾರಿಗೆ ಬಂದೈತಿ. ಈ ಕೇಸು ಸರ್ಕಾರ ತಗೊಂಡೈತಿ, ಕೈಗೆ ಅಕ್ಕೈತಿ, ಎಲ್ಲ ಸರಿ ಮಾಡ್ತೀವಿ, ತೀವ್ರವಾಗಿ ಕ್ರಮ ತಗೋತೀವಂತ ಪರಮೇಶ್ವರ್ ಸಾಹೇಬ್ರು ಹೇಳಾಕತ್ತಾರ. ಖರೆ ಇದು ನಡೆದಿದ್ದು ಯಾಕು ಅನ್ನೋದ್ರ ಬಗ್ಗೆ ಒಬ್ಬರು ಮಾತಾಡವಲ್ರು. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಉದ್ವಿಗ್ನತೆ ಹೆಚ್ಚಾಗೈತಿ. ಮುಂದೆ ಏನೇನಾಗ್ತೈತಿ, ಈ ಕೇಸ ಮುಂದುವರಿತೈತೋ ಮತ್ತು ಯಾರೇ ಬಂದು ವಾಪಸ್ ತಗೋತೀವಿ ಅಂತಾರೋ ಕಾದು ನೋಡ್ಬೇಕಾಗೈತಿ. ಮುಂದೆ ಇದು ಎಲ್ಲಿಗೆ ಬಂದು ತಲುಪ್ತೈತಿ ನೋಡ್ಬೇಕಾಗೈತಿ.